ಓಕೆ, ಟುಡೇ ಬಂದ್ಬಿಟ್ಟು ಕ್ಲಾಸು ಲಾಸ್ಟ್ ಕ್ಲಾಸಲ್ಲಿ ಏನು ಹೇಳಿದ್ದೀನಿ, ಕೀವರ್ಡ್ಸ್ ಬಗ್ಗೆ ಮಾಡಿದೆ. ಕೀವರ್ಡ್ನ ಕೆಲವೊಂದು ಇನ್ಫಾರ್ಮೇಶನ್ ಡೀಟೇಲ್ಸ್ ಕೊಟ್ಟಿದ್ದೀನಿ, ಟೈಪ್ ಆಫ್ ಕೀವರ್ಡ್ಸ್ಗಳು. ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿ ಅಂತ ಹೇಳಿದ್ದೀನಿ. ಸೊ ಇವಾಗ ನಾನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ದೀನಿ. ಸೊ ಅದು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಏನೇನಂತ. ಸೊ ಫಸ್ಟ್ ಬಂದ್ಬಿಟ್ಟು ಇನ್ಫಾರ್ಮೇಶನ್ ಅಂದ್ರೆ ಏನು ಅಂತ ತಿಳ್ಕೊಡೋಣ. ಇದು ಸೆಂಟೆನ್ಸ್ ಒಂದ್ಸತಿ ರೀಡ್ ಮಾಡ್ತೀನಿ. Search words typed into Google to find information online, match relevant content or answer on a particular topic, product or service on the website. ಏನಂದ್ರೆ ಇವಾಗ ಗೂಗಲ್ ಅಲ್ಲಿ ನಾವು ಸರ್ಚ್ ಮಾಡ್ತೀವಿ. ಅದು ಏನ್ ಸರ್ಚ್ ಮಾಡ್ತೀವಲ್ಲ ಅದು ಕೀವರ್ಡ್ಸ್ ಅಂತಾನೆ ಕರೀತಾರೆ, ಆಯ್ತಾ. ಆ ಸರ್ಚ್ ಮಾಡಿರುವುದು ನಿಮಗೆ ಗೂಗಲ್ ರಿಸಲ್ಟ್ ತೋರಿಸುತ್ತೆ. ಆ ರಿಸಲ್ಟ್ ಏನಿದೆ ಅದನ್ನ ಇನ್ಫಾರ್ಮೇಶನ್ ಅಂತೀವಿ. ಅದು ಹೇಗಿರ್ಬೇಕು, ಆ ಇನ್ಫಾರ್ಮೇಶನ್ ನೀವು ಏನ್ ಸರ್ಚ್ ಮಾಡಿದ್ರಲ್ಲ ಅದು ರಿಲೆವೆಂಟ್ ಮ್ಯಾಚ್ ಆಗಿರ್ಬೇಕು. ಏನ್ ಕೀವರ್ಡ್ ಅಥವಾ ಕಂಟೆಂಟ್ ಏನ್ ಕೊಟ್ಟಿದ್ರೋ ಅದು ಸೇಮ್ ರಿಲೆವೆಂಟ್ ಇನ್ ಇನ್ಫಾರ್ಮೇಶನ್ ತೋರಿಸ್ಬೇಕು. ಇದನ್ನ ಇನ್ಫಾರ್ಮೇಶನ್ ಇದು ಮಾಡ್ತಾರೆ. ಆವಾಗ ಯೂಸರು ಏನ್ ಸರ್ಚ್ ಮಾಡಿರ್ತಾರೋ ಅದು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಲ್ವಾ. ಏನ್ ನೀವು ಸರ್ಚ್ ಮಾಡಿದ್ರೆ ಅದು ಇನ್ಫಾರ್ಮೇಶನ್ ಬಂದ್ರೆ ಸೊ ಈಸಿ ಆಗುತ್ತೆ. ಇದು ಇನ್ಫಾರ್ಮೇಶನ್ ಅಂದ್ರೆ ಇದು, ಆಯ್ತಾ. ಸೊ ಇದಕ್ಕೆ ಒಂದು ಎಕ್ಸಾಂಪಲ್ ಕೊಡೋದಾದ್ರೆ, ಫಸ್ಟು ಎಕ್ಸಾಂಪಲ್ ಕೊಡೋದಾದ್ರೆ, ಸೊ ಏನ್ ಹೇಳೋದು ಇದಕ್ಕೆ, ನೀವು ಏನೇನ್ ಸರ್ಚ್ ಮಾಡ್ಬೋದು. ಈಗ ಕೆಲವೊಂದು ಕಂಪನಿ ಬಗ್ಗೆ ಸರ್ಚ್ ಮಾಡ್ತೀರಾ, ಇಲ್ಲ ಕೆಲವೊಂದು ಜಾಬ್ ಬಗ್ಗೆ ಸರ್ಚ್ ಮಾಡ್ತೀರಾ. ಏನ್ ನೀವು ಸರ್ಚ್ ಮಾಡ್ತೀರೋ ಆ ರಿಲೆವೆಂಟ್ ಇನ್ಫಾರ್ಮೇಶನ್ ಕೊಡಬೇಕು. ಈಗ ಎಕ್ಸಾಂಪಲ್ ಆಗಿ ಒಂದೇನೋ ಸರ್ಚ್ ಮಾಡೋಣ ನಾವಿವಾಗ, ಡಿಜಿಟಲ್ ಮಾರ್ಕೆಟಿಂಗ್ ಟ್ರೈನಿಂಗ್, ಯಾವ್ದೊಂದು ಪ್ಲೇಸ್ ತಗೊಳ್ಳೋಣ, ಇಲ್ಲಿ ಬ್ಯಾಂಗ್ಳೂರ್ ಅಂತಾನೆ ತಗೊಳ್ಳೋಣ. ಸೊ ಈ ತರ ಎಂಟರ್ ಮಾಡಿ ಸರ್ಚ್ ಮಾಡಿದಾಗ ಈ ರಿಲೆವೆಂಟ್ ಇನ್ಫಾರ್ಮೇಶನ್ ಬರುತ್ತಲ್ಲ, ಇವೆಲ್ಲ ಎಲ್ಲ ಡಿಜಿಟಲ್ ಮಾರ್ಕೆಟಿಂಗ್ ಇನ್ಫಾರ್ಮೇಶನ್, ಕರೆಕ್ಟಾ. ಇದನ್ನ ಬಂದ್ಬಿಟ್ಟು ನಾವು ಏನಂತೀವಿ, ಇನ್ಫಾರ್ಮೇಶನ್ ಅಂತೀವಿ. ಕಂಟೆಂಟ್ ಮ್ಯಾಚ್ ಇದೆಯಲ್ವಾ, ನಾನು ಏನ್ ಸರ್ಚ್ ಮಾಡಿದ್ದು ಕೀವರ್ಡು, ಆ ಕೀವರ್ಡ್ ರಿಲೇಟೆಡ್ ಸರ್ಚಸ್ ಬಂದಿರುತ್ತೆ, ಆಯ್ತಾ. ಇದು ಇನ್ಫಾರ್ಮೇಶನ್. ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಟಾಪಿಕ್ ಏನ್ ಮಾಡೋಣ, ನ್ಯಾವಿಗೇಷನ್ ಅಂದ್ರೆ ಏನು, ಆಯ್ತಾ. A search user knows the product and has decided to buy it from the specified company. Navigation keywords to navigate to the site that will help them find exactly what they need. ಇವಾಗ ಏನಂದ್ರೆ, ಇವಾಗ ಕೆಲವರಿಗೆ ಪ್ರಾಡಕ್ಟ್ ನೇಮ್ ಗೊತ್ತಿದೆ, ಇದು ಇಂಥ ಕಂಪನಿದೆ ಇಂಥದ್ದೇ ಅಂತ. ಅವಾಗ ಏನ್ ಮಾಡ್ತೀವಿ, ಡೈರೆಕ್ಟ್ ನಾವು ಆ ಪ್ರಾಡಕ್ಟ್ ನ ನೇಮ್ ನ ಯೂಸ್ ಮಾಡಿ ಇದು ಮಾಡೋದು, ಆಯ್ತಾ. ಡೈರೆಕ್ಟ್ ಈಗ ಎಕ್ಸಾಂಪಲ್ ಏನ್ ಮಾಡೋಣ ಅಂದ್ರೆ, ನಾನು ಇವಾಗ ಒಂದು ಕಂಪನಿ ಹೆಸರು ಟೈಪ್ ಮಾಡ್ತೀನಿ. ಈಗ ನಾನು ರಾಟೆಕ್ ಮೀಡಿಯಾ ಅಂತ ಕಂಪನಿ, ಇದರಲ್ಲಿ ಬಂದ್ಬಿಟ್ಟು ನಾನು ಡಿಜಿಟಲ್ ಮಾರ್ಕೆಟಿಂಗ್ ಸರ್ವಿಸ್ ತಗೋಬೇಕು, ಓಕೆನಾ. ನಾನೇನ್ ಮಾಡ್ತೀನಿ, ರಾಟೆಕ್ ಮೀಡಿಯಾ ಅಂತ ಒಂದು ಕಂಪನಿ ಬ್ಯಾಂಗ್ಳೂರ್ ಅಂತ ಟೈಪ್ ಮಾಡ್ತೀನಿ. ನೋಡಿ, ಈ ಕಂಪನಿ ಬಂತು. ಈ ಕಂಪನಿ ಡೈರೆಕ್ಟ್ ನಾನು ಹೋಗಿ ಕ್ಲಿಕ್ ಮಾಡ್ತೀನಿ. ವೆಬ್ಸೈಟ್ ಬರ್ತಾ ಇಲ್ಲಲ್ಲ, ಇಲ್ಲಿದೆ ವೆಬ್ಸೈಟ್, ನೋಡೋಣ. ಆಯ್ತಾ, ಈ ವೆಬ್ಸೈಟ್ ನ ಓಪನ್ ಮಾಡಿ ಇಲ್ಲಿ ಏನಾದ್ರು ನಾನು ಪರ್ಚೇಸ್ ಮಾಡ್ತೀನಲ್ಲ ಆ ತರದನ್ನ ಇದ್ ಮಾಡ್ತೀವಿ. ಇಲ್ಲ ಅಂದ್ರೆ ಎಕ್ಸಾಂಪಲ್ ಟೀ ಶರ್ಟ್, ಯಾವ ಟೀ ಶರ್ಟ್ ಆಗಿರ್ಬೋದು, ಬ್ರ್ಯಾಂಡ್ ನೇಮ್ ಯಾವ್ದಾದ್ರು ಬ್ರ್ಯಾಂಡ್, ಓಕೆನಾ. ಟೀ ಶರ್ಟ್ ಬಂದ್ಬಿಟ್ಟು ಅಡಿಡಾಸ್ ನಾನು ಹುಡ್ತಾ ಇರೋದು ಇವಾಗ, ಅಡಿಡಾಸ್ ಟೀ ಶರ್ಟ್, ಆಯ್ತಾ. ಅಡಿಡಾಸ್ ಒಂದಷ್ಟು ಬ್ರ್ಯಾಂಡ್ ನೇಮು, ಟೀ ಶರ್ಟ್ ಅಡಿಡಾಸ್. ಅವಾಗ ಏನ್ ಮಾಡಿದೆ, ಈ ತರ ಸರ್ಚ್ ಮಾಡಿದಾಗ ಇಲ್ಲಿ ಕ್ಲಿಕ್ ಮಾಡಿ ನೋಡಿ, ಇದು ಡೈರೆಕ್ಟ್ ಅಡಿಡಾಸ್ ವೆಬ್ಸೈಟ್ಗೆ ರೀಡೈರೆಕ್ಟ್ ಆಗುತ್ತೆ. ಇದನ್ನೇ ನ್ಯಾವಿಗೇಷನ್ ಅಂತ ಕರಿತೀವಿ, ಆಯ್ತಾ. ಓಕೆನಾ.
ನೆಕ್ಸ್ಟ್ ಬಂದ್ಬಿಟ್ಟು ಕಮರ್ಷಿಯಲ್. ಕಮರ್ಷಿಯಲ್ ಅಂದ್ರೆ ಏನಂತ ತಿಳ್ಕೊಳ್ಳೋಣ. It is common for user to want to purchase a particular product or service before a few investigations interest them in search for specified product. ಇದು ಯೂಸರ್ಗೆ ಇಂಟ್ರೆಸ್ಟ್ ಇದೆ, ಅವ್ರಿಗೆ ಗೊತ್ತು ಈ ಪ್ರಾಡಕ್ಟ್ ಒಂದು ಇದೆ, ಇದನ್ನ ಪರ್ಚೇಸ್ ಮಾಡಬೇಕು ಅನ್ನೋದವರಿಗೆ ಇದೆ. ಆದರೆ ಕೆಲವೊಂದು ಇನ್ಫಾರ್ಮೇಶನ್ ಸರ್ಚ್ ಮಾಡ್ಬೇಕಲ್ವಾ, ಯಾವುದೇ ಒಂದು ಪ್ರಾಡಕ್ಟ್ ಬೈ ಮಾಡ್ಬೇಕು ಅಥವಾ ಯಾವುದೇ ಒಂದು ಸರ್ವಿಸ್ ತಗೋಬೇಕಾದ್ರೆ ಫಸ್ಟ್ ಅದರ ಗುಣಮಟ್ಟವೆಲ್ಲ ಚೆಕ್ ಮಾಡ್ಬೇಕಲ್ವಾ. ರಿವ್ಯೂಸ್ ಆಗಿರ್ಬೋದು, ಅಥವಾ ಎಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಾರೆ, ಹೇಗಿದೆ, ಎಷ್ಟು ಜನ ಪರ್ಚೇಸ್ ಮಾಡಿದ್ದಾರೆ, ಅವ್ರ ರಿವ್ಯೂಸ್ ಹೇಗಿದೆ ಅಲ್ವಾ. ಯೂಸರ್ ಎಕ್ಸ್ಪೀರಿಯನ್ಸ್ನೆಲ್ಲ ನಾವು ಚೆಕ್ ಮಾಡಬೇಕಾಗತ್ತೆ. ಇವಾಗ ನೀವು ಯಾವುದೇ ಪ್ರಾಡಕ್ಟ್ ಪರ್ಚೇಸ್ ಮಾಡಲಿ, ಯಾವುದೇ ಕಂಪನಿ ನಿಮ್ಮ ಪ್ರಾಡಕ್ಟ್ನ ಸರ್ವಿಸ್ ಕೊಡಿ, ಆಯ್ತಾ. ಸೊ ಅವಾಗ ಏನಾಗುತ್ತೆ ಹೇಳಿ, ಇದನ್ನ ವೆರಿಫೈ ಮಾಡ್ಬೇಕಾಗತ್ತೆ. ಈಗ ನಾನು ಒಂದು ಎಕ್ಸಾಂಪಲ್ ಯಾವ್ದು ಒಂದು ಕಂಪನಿ ತಗೊಳ್ತೀನಿ, ತಗೊಂಡ್ಬಿಟ್ಟು ನಿಮ್ಗೆ ತೋರಿಸ್ತೀನಿ. ಈಗ ನಂದು ವೆಬ್ಸೈಟ್ ಒಂದೇ ಇದೆ, ಓಕೆ ಇದೇ ತಗೊಳ್ಳೋಣ. ನೋಡಿ, ಗೂಗಲ್, ನಾನು ಇವಾಗ ಈ ಕಂಪನಿ ಸರ್ಚ್ ಮಾಡಿದ್ದೀನಿ. ಈ ಗೂಗಲ್ ಕಂಪನಿಯಲ್ಲಿ ರಿವ್ಯೂಸ್ ಎಷ್ಟಿದೆ? ಒಂದೇ ಇದೆ, ಆಯ್ತಾ. ಏನಾದ್ರು ಕಂಟೆಂಟ್ ಕೊಟ್ಟಿದ್ದೀರಾ? ಇಲ್ಲ. ಸೊ ಇದು ವೆರಿಫೈ ನೋಡಕ್ ಆಗ್ತಾ ಇಲ್ಲ. ಬೇರೆ ಯಾವ್ದಾದ್ರು ಓಪನ್ ಮಾಡಿ ನೋಡೋಣ. ಸರ್ಚ್ ಮಾಡ್ತಾ ಇದ್ದೀನಿ, ನೋಡೋಣ. ಇಲ್ಲಿ ಬಂದ್ಬಿಟ್ಟು 11 ರಿವ್ಯೂ ಇದೆ ನೋಡಿ. ಈ ಒಂದು ಕಂಪನಿಯಲ್ಲಿ 11 ರಿವ್ಯೂ ಇದೆ. ನೋಡಿ ಚೆಕ್ ಮಾಡೋಣ ಹೇಗಿದೆ ಅಂತ. ಇದು ಕಂಪನಿ ಹೇಗಿದೆ, ಕಂಪನಿ ಇದೆಲ್ಲ ತಿಳ್ಕೊಬೇಕು. ಯಾವುದೇ ಒಂದು ಪ್ರಾಡಕ್ಟ್ ಪರ್ಚೇಸ್ ಮಾಡ್ಬೇಕಾದ್ರೆ ಮುಂಚೆ ನಾವು ಇದನ್ನ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬೇಕಾಗತ್ತೆ. ಕಸ್ಟಮರ್ ರಿವ್ಯೂ, ಫೀಡ್ಬ್ಯಾಕ್ ಎಲ್ಲ ಚೆಕ್ ಮಾಡಬೇಕು. ಇದು ಓಕೆ, ಈ ತರ ಕಂಪನಿಗೆ ಫೀಡ್ಬ್ಯಾಕ್ ತಗೊಂಡು ಇವ್ರು ಸರ್ವಿಸ್ ತಗೊಂಡಿದ್ದಾರೆ, ಇವ್ರು ಫೀಡ್ಬ್ಯಾಕ್ ಕೊಟ್ಟಿದ್ದಾರೆ, ಆಯ್ತಾ. ಸೊ ಇದನ್ನೆಲ್ಲ ನಾವು ವೆರಿಫೈ ಮಾಡ್ಬೇಕಾಗತ್ತೆ. ಈ ತರ ವೆರಿಫೈ ಮಾಡಿದ್ರೆ ಅವಾಗ ಎಸ್ ಕಂಪನಿ ವ್ಯಾಲಿಡ್ ಇರುತ್ತೆ. ಸೊ ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದ್ದಾರೆ ಅಂತೆಲ್ಲ ಗೊತ್ತಾಗುತ್ತೆ, ಆಯ್ತಾ. ಇದು ಈ ತರ ರಿವ್ಯೂನ, ಈ ಕಂಪನಿ ಯಾವಾಗ ಸ್ಟಾರ್ಟ್ ಆಗಿದೆ ಇದನ್ನೆಲ್ಲ ಚೆಕ್ ಮಾಡ್ಬೇಕಾಗತ್ತೆ. ಯಾವ ಕ್ಲೈಂಟಿಗೆ ಸರ್ವಿಸ್ ಕೊಟ್ಟಿದ್ದಾರೆ ಎಲ್ಲದನ್ನು ನೀವು ಚೆಕ್ ಮಾಡಿಬಿಟ್ಟು ಇದು ಮಾಡೋದು ಇದು, ಆಯ್ತಾ. ಇದನ್ನ ಬಂದ್ಬಿಟ್ಟು ಕಮರ್ಷಿಯಲ್ ಅಂತ ಅಂದ್ರೆ ಅವ್ನು ಪರ್ಚೇಸ್ ಮಾಡಕ್ ರೆಡಿ ಇದ್ದಾನೆ, ಬಟ್ ಅವನಿಗೆ ಕೆಲವೊಂದು ಡೌಟ್ಸ್ಗಳಿರುತ್ತೆ. ಸೊ ಅದನ್ನ ಅವರು ಕ್ಲಾರಿಫೈ ಮಾಡಕ್ಕೆ ಈ ತರ ಸರ್ಚ್ ಮಾಡ್ತಾರೆ. ಸೊ ಅದನ್ನ ಕಮರ್ಷಿಯಲ್ ಆಗಿ ಕನ್ಸಿಡರ್ ಮಾಡ್ತಾರೆ, ಆಯ್ತಾ. ನೆಕ್ಸ್ಟ್ ಟ್ರಾನ್ಸಾಕ್ಷನಲ್. ಟ್ರಾನ್ಸಾಕ್ಷನಲ್ ಬಂದ್ಬಿಟ್ಟು ದಿ ಸರ್ಚ್ ಯೂಸರ್ ಇಸ್ ರೆಡಿ ಟು ಮೇಕ್ ಎ ಪರ್ಚೇಸ್ ಸ್ಪೆಸಿಫೈ ಪ್ರಾಡಕ್ಟ್ ಆರ್ ಸರ್ವಿಸ್. ಅವ್ರೇನಾಗ್ತಾರೆ, ಡೈರೆಕ್ಟ್ ಟ್ರಾನ್ಸಾಕ್ಷನ್ ಅಂದ್ರೆ ಏನು, ಪೇಮೆಂಟ್. ಸೊ ಆಲ್ರೆಡಿ ಇವರು ರೆಡಿ ಇದ್ದಾರೆ, ಪೇಮೆಂಟ್ ಮಾಡಕ್ಕೆ ರೆಡಿ ಇದ್ದಾರೆ, ಆಯ್ತಾ. ಸೊ ಇದನ್ನ ಯಾವ ಪ್ರಾಡಕ್ಟ್ ಅಂತ ಅವರು ಪರ್ಚೇಸ್ ಮಾಡಕ್ಕೆ ರೆಡಿ ಇದ್ದಾರೆ. ಆ ಪ್ರಾಡಕ್ಟ್ ಏನೇ ಆಗಿರ್ಬೋದು, ಆಯ್ತಾ. ಸೊ ನಾನಿಲ್ಲಿ ಬೈ ಟಿ ಶರ್ಟ್ ಅಂತ ಹಾಕಿದ್ದೀನಿ, ಆಯ್ತಾ. ಬೈ ಟಿ ಶರ್ಟ್ ಆನ್ಲೈನ್ ಎಕ್ಸಾಂಪಲ್. ಸೊ ಈ ತರನೇ ಸರ್ಚ್ ಮಾಡ್ಬೋದು, ಏನು ತೊಂದರೆ ಇಲ್ಲ. ಇವಾಗ ಈ ತರ ಸರ್ಚ್ ಮಾಡಿ, ಇದು ಡೈರೆಕ್ಟ್ ಹೋಗಿ ಏನ್ ಮಾಡಬೇಕು, ನೀವು ಟಿ ಶರ್ಟ್ನ ಡೈರೆಕ್ಟ್ ಹೋಗಿ ಅಮೆಝಾನ್ ಯಾವುದೋ ಅಪ್ಲಿಕೇಶನ್ ಇದೆಯಲ್ಲ, ಆನ್ಲೈನ್ ಪ್ಲಾಟ್ಫಾರ್ಮ್, ಫ್ಲಿಪ್ಕಾರ್ಟ್, ಮಿಂತ್ರಾ, ಸೊ ಹೀಗೆ ತುಂಬಾ ಪ್ಲಾಟ್ಫಾರ್ಮ್ಸ್ ಇದೆ. ಆ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಹೋಗ್ಬಿಟ್ಟು ನೀವು ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡ್ತಿರಲ್ಲ, ಅದನ್ನ ಟ್ರಾನ್ಸಾಕ್ಷನಲ್ ಅಂತ ಕರೀತಾರೆ, ಆಯ್ತಾ. ಇಷ್ಟ ಇದನ್ನ ಅರ್ಥ ಮಾಡ್ಕೊಳ್ಳೋದು ಈಸಿ, ಓಕೆನಾ. ಇನ್ಫಾರ್ಮೇಶನ್ ಅಂದ್ರೆ ನಾವು ಸರ್ಚ್ ಮಾಡುವಂತ ಡೀಟೇಲ್ಸ್ ನ ಇನ್ಫಾರ್ಮೇಶನ್ ಆಗುತ್ತೆ. ನ್ಯಾವಿಗೇಷನ್ ಬಂದ್ಬಿಟ್ಟು ನಾವು ಒಂದು ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡಿದ್ವಿ, ಆ ಪ್ರಾಡಕ್ಟ್ ನ ಬ್ರ್ಯಾಂಡ್ ನೇಮ್ ಮೂಲಕನೇ ನಾವು ಆ ಸೈಟಿಗೆ ಅಥವಾ ಹೋಗಿ ರೀಡೈರೆಕ್ಟ್ ಆಗಿ ಆ ಒಂದು ಪೇಜ್ ಲ್ಯಾಂಡ್ ಆಗ್ತೀವಲ್ಲ, ಅದನ್ನ ನ್ಯಾವಿಗೇಷನ್ ಅಂತೀವಿ. ಆಮೇಲೆ ಕಮರ್ಷಿಯಲ್ ಅಂದ್ರೆ, ಸೊ ಇದು ಬಂದ್ಬಿಟ್ಟು ಅವರು ರೆಡಿ ಇದ್ದಾರೆ ಪರ್ಚೇಸ್ ಮಾಡಕ್ಕೆ, ಆದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತಾರೆ. ಸೊ ಕಂಪನಿಯ ಸ್ಟೇಟಸ್ ಅಂತ ಹೇಳ್ಬೋದು, ಆಯ್ತಾ. ಆಮೇಲೆ ಟ್ರಾನ್ಸಾಕ್ಷನ್ ಅಂದ್ರೆ ಡೈರೆಕ್ಟ್ ಆಗಿ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ತಾರೆ. ಇದು ಬಂದ್ಬಿಟ್ಟು ಇಷ್ಟ ಆಯ್ತು. ಇವಾಗ ಇದರಲ್ಲಿ ಲಾಂಗ್ ಟೇಲ್ ಕೀವರ್ಡ್ ಮತ್ತೆ ಶಾರ್ಟ್ ಟೇಲ್ ಕೀವರ್ಡ್ಸ್ ಇದೆ, ಆಯ್ತಾ. ಲಾಂಗ್ ಟೇಲ್ ಕೀವರ್ಡ್ಸ್ ನೋಡ್ಕೊಬೇಡೋಣ ಫಸ್ಟ್, ಆಯ್ತಾ. ಸರ್ಚ್ ಯೂಸರ್ ಎಂಟರ್ ವರ್ಡ್ಸ್
of more than 2 or 3. It is called a long tail keywords. They may not have a high search value compared to short tail keywords. ಆಯ್ತಾ, ಇಲ್ಲಿ ಏನಂದ್ರೆ ಲಾಂಗ್ ಟೈಲ್ ಕೀವರ್ಡ್ಸ್ ಅಂದ್ರೆ ಇವಾಗ ಸ್ಪೆಸಿಫೈ ಆಗಿ ನಾನು ಒಂದು ಇದು ಮಾಡಿದ್ದೀನಿ, ಕಾಪಿ. ಇದು 1 ವರ್ಡ್ ಫೈಲ್. ಈ ಕಾಪಿ ಅನ್ನೋದಂದ್ರೆ ಕಾಪಿ ಅಂತ ಏನೇನ್ ನೀವು ಟೈಪ್ ಮಾಡಿದ್ರಲ್ಲ, ಇದು ಎಲ್ಲ ಇಂಪಾರ್ಟೆಂಟ್. ಕಾಪಿ ಅಂತ ಎಲ್ಲೆಲ್ಲಿ ವರ್ಡ್ಸ್ ಇದು ಪೂರಾ ಬಂದ್ಬಿಡುತ್ತೆ ಅಲ್ವಾ. ಇದಕ್ಕೆ ಜನರಲ್ ಆಗಿರುತ್ತೆ, ಗ್ಲೋಬಲ್. ಇದಕ್ಕೆ ಸ್ಪೆಸಿಫೈ ಆಗಿ ಏನೂ ಇಲ್ಲ ಅಲ್ವಾ. ನೋಡಿ, ಇದು ಕಾಪಿ ಮಾಡ್ಬೇಕಾ ಅಥವಾ ಕಾಪಿ ಬಗ್ಗೆ ಇನ್ಫಾರ್ಮೇಶನ್ ತಗೋಬೇಕಾ ಅಥವಾ ಕಾಪಿ ಬೀಜನ ಏನಂತ ಗೊತ್ತಿಲ್ಲ. ಸೊ ಇದು ಏನಾಗಿದೆ, ಸ್ಪೆಸಿಫೈಕ್ ಆಗಿ ಇರಲ್ಲ. ಸೊ ಇದು ಬಂದ್ಬಿಟ್ಟು ಜನರಲ್ ಆಗಿರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ, ಇದನ್ನ ಲಾಂಗ್ ಟೈಲ್ ಶಾರ್ಟ್ ಕೀವರ್ಡ್ ಅಂದ್ರೆ ಹೇಗಿರ್ಬೇಕು, ಒಂದು ಪ್ರಾಪರ್ ಆಗಿ ಸೆಂಟೆನ್ಸ್ ಇರಬೇಕು. ಅದನ್ನ 3 to 4 ಅಂತ ವರ್ಡ್ಸ್ ಕರೀತಾರೆ, ಎಕ್ಸಾಕ್ಟ್ಲಿ ಅದಲ್ಲ ಅಂದ್ರೆ ಮಿನಿಮಮ್. ಕಾಪಿ ಶಾಪ್ ನಿಯರ್ ಮೀ ಅಂದ್ರೆ ನೀವಿರುವ ಲೊಕೇಶನ್ಗೆ ಹತ್ರದಲ್ಲಿ ಯಾವ್ದಿದೆ. ಇಲ್ಲ ಬ್ಯಾಂಗ್ಳೂರಲ್ಲಿ ಕಾಫಿ ಶಾಪ್ ಈ ತರ ಸರ್ಚ್ ಮಾಡ್ಬೋದು. ಆಯ್ತಾ, ಈಗ ನಿಮ್ಗೆ ನಿಯರ್ ಆಗಿರುವಂತ ಶಾಪ್ ಯಾವ್ದಿದೆ ಅದು ಶಾಪ್, ಕಾಫಿ ಶಾಪ್ ಏನಿರುತ್ತೆ. ಆಯ್ತಾ, ಈ ಕೀ ಯಾರು ಯೂಸ್ ಮಾಡಿದ್ರು ಅವರದ್ದು ಇನ್ಫಾರ್ಮೇಶನ್ ನಮಗೆ ತೋರಿಸುತ್ತೆ. ಆಯ್ತಾ, ನೀವು ಇಲ್ಲ ಒಂದು ಲೊಕೇಶನ್ ಇಂದ ಇನ್ನೊಂದು ಲೊಕೇಶನ್ ಕೂಡ ನೀವು ಸರ್ಚ್ ಮಾಡಿ ನೋಡ್ಬೋದು. ಆಯ್ತಾ, ಇದು ಲಾಂಗ್ ಟೈಲ್ ಕೀವರ್ಡ್ ಆಗಿರ್ಬೇಕು. ಇವಾಗ ಲಾಂಗ್ ಟೈಲ್ ಕೀವರ್ಡ್ ಕಾಫಿ ಶಾಪ್ ಇನ್ ಗುಡಿ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಇದು ಲಾಂಗ್ ಟೈಲ್ ಕೀವರ್ಡ್. ಎಷ್ಟು ನೋಡಿ, 4+ ವರ್ಡ್ಸ್ ಇದೆ ಅಲ್ವಾ. ಹಂಗಾಗಿ ಇದು ಕರೆಕ್ಟ್ ಆಗಿ ಪ್ರಾಪರ್ ಆಗಿ ನಾನು ಬಸವನಗುಡಿ ಲೊಕೇಶನ್ ಇಂದ ನೋಡ್ತೇನೆ. ಇನ್ನು ಲಾಂಗ್ ಟೈಲ್ ಕೀವರ್ಡ್, ಈ ಕೀವರ್ಡ್ ನಿಮಗೆ ಟ್ರಾಫಿಕ್ ಇರ್ಬೋದು ಇಲ್ದೇನೆ ಇರ್ಬೋದು. ಇದು ಕಂಪೇರ್ ಮಾಡಬೇಕಂದ್ರೆ ನಾವು ಕೀವರ್ಡ್ ಅನಲೈಸ್ ಎಲ್ಲ ಚೆಕ್ ಮಾಡಿ ನೋಡ್ಬೇಕಾಗತ್ತೆ, ಎಷ್ಟು ಟ್ರಾಫಿಕ್ ಇದೆ, ಎಷ್ಟು ಇದೆ. ಮೋಸ್ಟ್ ಆಫ್ ಆಲ್ ಟೈಮ್ ಏನಾಗಿರುತ್ತೆ, ಲೆಸ್ ಟ್ರಾಫಿಕ್ ಇರುತ್ತೆ ಕೆಲವೊಂದು ಕೀವರ್ಡ್ಸ್ ಗಳಿಗೆ. ಆಯ್ತಾ, ಈ ತರ ಕೀವರ್ಡ್ಗಳು ಟ್ರಾಫಿಕ್ ಹೆವಿ ಇರುತ್ತೆ, ಕೆಲವೊಂದು ತುಂಬಾ ಕಮ್ಮಿ ಇರುತ್ತೆ. ಆಯ್ತಾ, ಅದನ್ನ ನಾವು ಅನಲೈಸ್ ಇದ್ರಲ್ಲೇ ಹೇಳಕ್ಕಾಗತ್ತೆ. ಓಕೆನಾ, ಅದನ್ನ ತಿಳ್ಕೊಬೇಕಾಗತ್ತೆ. ಅದು ಲೇಟಾಗಿ ತಿಳ್ಕೊಳ್ಳೋಣ. ಈಗ ಲಾಂಗ್ ಟೈಲ್ ಅಂದ್ರೆ ಎಷ್ಟು ಅಂದ್ರೆ 3 ರಿಂದ 4 ವರ್ಡ್ಸ್ ಜಾಸ್ತಿ ಇರಬೇಕು, ಇಲ್ಲ ಕಂಪ್ಲೀಟ್ ಸೆಂಟೆನ್ಸ್ ಇರಬೇಕಾಗುತ್ತೆ. ಆಯ್ತಾ, ಆಮೇಲೆ ಶಾರ್ಟ್ ಟೈಲ್ ಕೀವರ್ಡ್. ಸೊ ಶಾರ್ಟ್ ಟೈಲ್ ಕೀವರ್ಡ್ಸ್ ಅಂದ್ರೆ ಈ ಕೀವರ್ಡ್ಸ್ ಏನಿದೆ ಲೆಸ್ ದೆನ್ 3 ವರ್ಡ್ಸ್ ಅಲ್ವಾ. ಸೊ ಅಂದ್ರೆ ಜನರಿಕ್ ಆಗಿರುತ್ತೆ, ಇಷ್ಟೇ ಇರೋದು. ಕಾಫಿ ಶಾಪ್, ಕಾಫಿ ಶಾಪ್ ಜಸ್ಟ್ ಅಂದ್ರೆ ಶಾಪ್ಸ್ ನಾವು ನೋಡ್ಬೋದು, ಅಷ್ಟು ಬಿಟ್ರೆ ಇದು ಈ ಲೊಕೇಶನ್ ಆ ಲೊಕೇಶನ್ ಈ ತರ ಎಲ್ಲ ಚೆಕ್ ಮಾಡಕ್ ಆಗಲ್ಲ. ಆಯ್ತಾ, ಸೊ ಓವರ್ ಆಲ್ ಇದು ಇನ್ಫಾರ್ಮೇಶನ್ ತೋರಿಸುತ್ತೆ. ಸೊ ಕೆಲವೊಂದಿಲ್ಲ ಬೆಂಗಳೂರು ತೋರಿಸಿದ್ರೆ ಇವಾಗ ನಾನು ಏನು ಮಾಡಿದೆ, ಜಿಯೋಗ್ರಾಫಿಕಲ್ ಏರಿಯಾ ನಾನು ಆಕ್ಟಿವ್ ಮಾಡ್ಕೊಂಡಿದ್ದೀನಿ. ಸೊ ಲೊಕೇಶನ್ ಆಕ್ಟಿವ್ ಮಾಡಿದ್ರೆ ಸರೌಂಡ್ ಲೊಕೇಶನ್ ಫಸ್ಟ್ ನನಗೆ ಪ್ರಿಫರೆನ್ಸ್ ಕೊಡುತ್ತೆ. ಆಯ್ತಾ, ಕೆಲವರು ಹೇಳ್ಬೋದು ಇಲ್ಲಿ ಸರ್ಚ್ ಮಾಡಿದ್ರ ಇಲ್ಲಿ ಬಂದ್ಬಿಟ್ಟು ಬ್ಯಾಂಗ್ಳೂರ್ ಡೀಟೇಲ್ಸ್ ತೋರಿಸ್ತಾ ಇಲ್ಲ. ನಾನು ಇವಾಗ ಅಷ್ಟೇ ಲೊಕೇಶನ್ ಏನ್ ಮಾಡಿದ್ದೀನಿ, ಆಕ್ಟಿವೇಟ್ ಮಾಡಿದ್ದೀನಿ. ಸೊ ಹಂಗಾಗಿ ನನಗೆ ನಿಯರೆಸ್ಟ್ ಲೊಕೇಶನ್ ಇವಾಗ ತೋರಿಸುತ್ತೆ ಇದು. ಓಕೆನಾ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಡಕ್ಟ್. A product keyword is the word or paras that buyers will use to find your product company in search engine. ನಿಮ್ಮ ಪ್ರಾಡಕ್ಟ್ ನ ಕೀವರ್ಡ್ಸ್ ನ ಸರ್ಚ್ ಮಾಡಿ ಬೈ ಮಾಡ್ತಾರೆ. ಆಯ್ತಾ, ಕೆಲವೊಂದು ಸರ್ಚ್ ಮಾಡಿ, ಈಗ ನಾನು ಇವಾಗ ಕಾಫಿ ಶಾಪ್ ಅಂತ ಹಾಕಿದ್ದೀನಿ, ಇಲ್ಲ ಅಂದ್ರೆ ಟಿ ಶರ್ಟ್ SHIRT ಟಿ ಶರ್ಟ್ ಅಂತ ಹೊಡಿತೀನಿ. ಆಯ್ತಾ, ಸೊ ಈ ತರ ಮಾಡಿ ಆ ಪ್ರಾಡಕ್ಟ್ ನ ಇದ್ ಮಾಡೋದು. ಇಲ್ಲ ಕಂಪನಿ ನೇಮ್ ಸರ್ಚ್ ಮಾಡ್ತೀನಿ. ಓಕೆನಾ, ಸೊ ಯಾವ್ದಾದ್ರು ಒಂದು ಬ್ರ್ಯಾಂಡ್ ನೇಮು, ಅಮೆಜಾನ್ ಅದು ಬಂದ್ಬಿಟ್ಟು ಇದು ಅಡಿಡಾಸ್ ಒಂದು ಬ್ರ್ಯಾಂಡ್ ಅಲ್ವಾ. ಅಡಿಡಾಸ್, ಪೂಮಾ ಹೀಗೆ ಬ್ರ್ಯಾಂಡ್ ಇದೆ. ಸೊ ಅಡಿಡಾಸ್ ಮೆನ್ ಶೂಸ್ ಅಲ್ವಾ. ನೋಡಿ, ಈ ಬ್ರ್ಯಾಂಡ್ ಮೂಲಕ ಸರ್ಚ್ ಮಾಡಿ, ಇದು ಒಂದು ಪ್ರಾಡಕ್ಟ್ ಅಲ್ವಾ. ಸೊ ಹಿಂಗಾಗಿ ಈ ತರ ಸರ್ಚ್ ಮಾಡೋದು, ಇದನ್ನ ಇದ್ ಮಾಡ್ತೀನಿ.
ಈ ತರ. ಇವಾಗ ಇದಕ್ಕೆ ಎಕ್ಸಾಂಪಲ್ ನಾನು ಕೊಡ್ತೀನಿ, ನಿಮ್ಗೆ ಡಿಫಿಕಲ್ಟ್ ಆಗಿರುವಂಥದ್ದು. ಈಗ ಸೋಫಾ ಅಂತ ಒಂದಿದೆ ಅಲ್ವಾ. ಈಗ ಒಂದು ಕಂಪನಿ ಇರುತ್ತೆ, ಆ ಕಂಪನಿ ಏನ್ ಮಾಡಿದೆ, ಇದು ಸೋಫಾ ಸೀಟು, ಚೇರು ಈ ತರದ್ದೆಲ್ಲ ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಆವಾಗ ಸೋಫಾ ಅಂತ ಹೊಡೆದಾಗ ಏನಾಗುತ್ತೆ ನೋಡಿ, ಈ ತರದ್ದೆಲ್ಲ ಬರುತ್ತೆ. ಇದನ್ನ ಯೂಸ್ ಮಾಡ್ಕೊಂಡು ನಾವು ಕೀವರ್ಡ್ ಮಾಡ್ಬೇಕಾಗತ್ತೆ. ಇದು ಇಂಪಾರ್ಟೆಂಟ್ ಆಗಿರುತ್ತೆ, ನೋಡ್ಕೊಳ್ಳಿ. ಯಾಕಂದ್ರೆ ಕಂಪನಿಯಲ್ಲಿ ನಿಮ್ಗೆ ಪ್ರಾಡಕ್ಟ್ ನೇಮ್ ಹೇಳ್ತಾರೆ, ಆ ಪ್ರಾಡಕ್ಟ್ ನೇಮ್ ಮೂಲಕ ನೀವು ಕೀವರ್ಡ್ ನ ಮಾಡ್ಬೇಕಾಗತ್ತೆ. ಆವಾಗ ಇದಾಗುತ್ತೆ. ಇವಾಗ ಈಗ ಸೋಫಾ ಅಂತ ಹೊಡೆದ್ರೆ ನಂಗೆ ಗೊತ್ತಾಗಲ್ಲ, ಸೋಫಾ ಸೆಟ್ ಇನ್ ಬ್ಯಾಂಗ್ಳೂರ್ ಈ ತರ ಹೊಡೆದಾಗ ಏನಾಗುತ್ತೆ ನೋಡಿ, ಸೋಫಾ ಸೆಟ್ ಬ್ಯಾಂಗ್ಳೂರ್ ಬಂತು, ಕರೆಕ್ಟ್ ಅಲ್ವಾ. ಅದೇ ತರ ಇಲ್ಲಿ ನೀವು ಏನ್ ಮಾಡಬೇಕಾಗುತ್ತೆ, ಬೆಸ್ಟ್ ಅಂತ ಹಾಕೋಬಹುದು, ಆಯ್ತಾ. ಬೆಸ್ಟ್ ಅಂತ ಹಾಕೋಬಹುದು, ಇಲ್ಲ ಟಾಪ್ ಅಂತ ಹಾಕೋಬಹುದು ಅಲ್ವಾ. ಸೊ ಈ ತರನ ಹಾಕೊಂಡು ನೀವು ಕೀವರ್ಡ್ ಮಾಡ್ಕೋಬಹುದು. ಅದೇ ತರ ಕರ್ಟೆನ್ಸು, ಡೋರ್ಸು, ಆಯ್ತಾ, ಗುಡ್ಡು, ಬೆಸ್ಟ್, ಟಾಪ್ ಬೆಸ್ಟ್ ಅಂತ ಯೂಸ್ ಮಾಡ್ಬೋದು. ಈ ತರದೆಲ್ಲ ನೀವು ಯೂಸ್ ಮಾಡಿ ನೀವು ಇದು ಮಾಡ್ಬೋದು ಹಂಗಾಗಿ, ಆಯ್ತಾ. ಇದು ಈ ತರ. ಇಲ್ಲ ಅಂದ್ರೆ ಇದಕ್ಕೆ 3 ಸೀಟು 4 ಸೀಟು, ಆಯ್ತಾ, ಈ ತರದೆಲ್ಲ ಇದು ಮಾಡ್ಬೋದು, ಓಕೆನಾ. ಹಿಂಗಾಯ್ತು 3 ಸೀಟರ್ 4 ಸೀಟರ್ ಈ ತರದೆಲ್ಲ ಹಾಕಿ ನಾವು ಇದು ಮಾಡ್ಬೋದು. ಈ ತರದೆಲ್ಲ ಕೀವರ್ಡ್ ಮಾಡ್ಬೇಕಾಗತ್ತೆ. ಸೊ ಕೀವರ್ಡ್ ನ ಮಾಡ್ಕೊಳ್ಳಿ, ಆಯ್ತಾ. ಸೊ ಈ ತರದೇ ನಿಮ್ಗೆ ಬರುತ್ತೆ. ಪ್ರಾಡಕ್ಟ್ಗಳು ಬಂದ್ಬಿಟ್ಟು ಒಂದು ಪ್ರಾಡಕ್ಟ್ ನೇಮ್ ಕೊಟ್ಟಿರ್ತಾರೆ, ಆ ಪ್ರಾಡಕ್ಟ್ ನೇಮ್ನೆ ಒಂದು 10ರಿಂದ 15 ಕೀವರ್ಡ್ ಮಾಡ್ಬೇಕಾಗತ್ತೆ. ಸೊ ಅದು ಕಾಂಪಿಟೇಟರ್ ಅನಲೈಸ್ ಮಾಡಿ ಎಲ್ಲ ಮಾಡ್ಬೇಕಾಗತ್ತೆ. ಅದಕ್ಕೆ ನೀವು ಈ ತರದೊಂದು ಯೂಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೆಟಾ ಡಿಸ್ಕ್ರಿಪ್ಷನ್. ಮೆಟಾ ಡಿಸ್ಕ್ರಿಪ್ಷನ್ ಬಂದ್ಬಿಟ್ಟು ಇದು ಎಲ್ಲಿ ಬರುತ್ತೆ ಅಂದ್ರೆ ಇದು ವೆಬ್ಸೈಟ್ ಅಲ್ಲಿ ಬರುತ್ತೆ ಇದು, ಆಯ್ತಾ. ಆಲ್ಮೋಸ್ಟ್ a meta description tag generally inform and interest user to with a short relevant to summary of the what a particular page is about. ಇದು ಏನಂದ್ರೆ ಒಂದು ಹೋಲ್ ವೆಬ್ಸೈಟ್ ಇರುತ್ತೆ, ಆಯ್ತಾ. ಹೋಲ್ ವೆಬ್ಸೈಟ್ ಅಲ್ಲಿ ತುಂಬಾ ಕಂಟೆಂಟ್ಗಳಿರುತ್ತೆ, ಅದನ್ನ ಅಷ್ಟು ಯೂಸರ್ ಯೂಸ್ ಮಾಡೋಕ್ಕಾಗಲ್ಲ. ಅವಾಗ ಏನ್ ಮಾಡ್ತಾರೆ ಅಂದ್ರೆ ಮೆಟಾ ಡಿಸ್ಕ್ರಿಪ್ಷನ್ ಮೂಲಕ ಶಾರ್ಟ್ ಆಗಿ ಕೊಡ್ತಾರೆ. ಶಾರ್ಟ್ ಆಗಿ ಕೊಟ್ಟಾಗ ಏನಾಗುತ್ತೆ ನೋಡಿ, ಈ ತರ ಬರುತ್ತೆ, ಆಯ್ತಾ. ಸೊ ಇದು ಮೆಟಾ ಡಿಸ್ಕ್ರಿಪ್ಷನ್ ಒಳಗಡೆ ಇಷ್ಟು ಶಾರ್ಟ್ ಆಗಿ ಇದು ಬರುತ್ತೆ. ಇಲ್ಲಿಂದ ನಾವು ಇನ್ಫಾರ್ಮೇಶನ್ ನೋಡ್ಕೊಂಡು ಇದು ಮಾಡೋದು, ಆಯ್ತಾ. ಅದನ್ನ ಮೆಟಾ ಡಿಸ್ಕ್ರಿಪ್ಷನ್ ಅಂತ. ಇದು ಎಲ್ಲಿ ಹಾಕೋದು, ಹೇಗೆ ಹಾಕೋದು, ಹೇಗೆ ಬರುತ್ತೆ ಅದು ನಿಮ್ಗೆ ನಾನು ರಿಯಲ್ ಟೈಮ್ ಅಲ್ಲಿ ಮಾಡಿ ತೋರಿಸ್ತೀನಿ, ಅದನ್ನ ನೋಡ್ಕೊಳ್ಳಿ. ಈಗ ನಿಚ್ಚಿ ಕೀವರ್ಡ್ಸ್ ಇದು ಬಂದ್ಬಿಟ್ಟು ಒಂದು ಲೈಕ್ ಇದು ಫೇಮಸ್ ಲೆವೆಲ್ ಅಲ್ಲಿ ಬರುತ್ತೆ. ನಿಚ್ಚಿ ಕೀವರ್ಡ್ಸ್ ಆರ್ ವೆರಿ ಸ್ಪೆಸಿಫೈಡ್ ಟರ್ಮ್ಸ್ ಯೂಸ್ ಟು ಡಿಸ್ಕ್ರೈಬ್ ಪ್ರಾಡಕ್ಟ್ ಆರ್ ಸರ್ವಿಸ್ ವಿದಿನ್ ದಿಸ್ ಸರ್ಟೈನ್ ಇಂಡಸ್ಟ್ರಿ ಆರ್ ಕ್ಯಾಟಗರಿ. ಅಂದ್ರೆ ಇಲ್ಲಿ ಕೆಲವೊಂದು ಕ್ಯಾಟಗರಿ ಮೇಲೆ ಇದು ಬರುತ್ತೆ. ಇದು ಒಂದ್ ಸ್ವಲ್ಪ ಅಂದ್ರೆ ಅಟ್ರಾಕ್ಟಿವ್ ಆಗಿರ್ಬೇಕು. ನಿಚ್ಚಿ ಕೀವರ್ಡ್ಸ್ ಅಂದ್ರೆ ಅಟ್ರಾಕ್ಟಿವ್ ಆಗಿರ್ಬೇಕು. ಹೇಗೆ ಅಟ್ರಾಕ್ಟಿವ್ ಆಗಿರ್ಬೇಕು, ಆಯ್ತಾ. ಈ ಕೀವರ್ಡ್ ಹೆಂಗ್ ಇದು ಮಾಡ್ಬೋದು, ಇದ್ರದ್ದು ನಿಮಗೆ ಇನ್ಫಾರ್ಮೇಶನ್ ನೆಕ್ಸ್ಟ್ ಕೀವರ್ಡ್ ರಿಸರ್ಚ್ ಅಲ್ಲಿ ತೋರಿಸ್ತೀನಿ, ಆಯ್ತಾ. ಅದ್ರ ಪ್ರಕಾರ ನಿಮಗೆ ಮಾಡ್ತೀನಿ, ಓಕೆನಾ. ಇದು ಕೆಲವೊಂದು ಸೈಟ್ಗಳಿದೆ. ಸೊ ಇದು ಯಾಕಂದ್ರೆ ನೀವು ಬ್ಲಾಗ್ ಬರಿಬೇಕಾದ್ರೆ ಅವಾಗ ಒಂದೇ ಕೀವರ್ಡ್, ಈಗ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಅಲ್ಲೇ ನೀವು ಕಂಟೆಂಟ್ ಬರಿಬೇಕಾದ್ರೆ ಸೊ 1 ವಾರ ಬರಿಬೋದು ಅಲ್ವಾ. ಸೊ ಇಯರ್ ಫುಲ್ ಬರಿಬೇಕು ಅಂದಾಗ ಕೀವರ್ಡ್ಸ್ ಗಳನ್ನ ಸಪ್ರೇಟ್ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ನಿಶ್ಚಿಯಾಗಿರ್ಬೇಕು, ಯೂಸರ್ ಎಷ್ಟು ಸರ್ಚ್ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಆ ತರದ ಬ್ಲಾಗ್ಗಳನ್ನ ಕಂಟೆಂಟ್ ಬರಿಬೇಕಾಗ ಕೀವರ್ಡ್ ಯೂಸ್ ಮಾಡ್ಬೇಕಾದ್ರೆ. ಅದಕ್ಕೆ ಇದಕ್ಕೊಂದು ಸಪ್ರೇಟ್ ಸೈಟ್ ಇದೆ. ಆ ಸೈಟ್ ಏನಂತ ಹೇಳ್ತೀನಿ ಎಷ್ಟು ಇದ್ರಲ್ಲಿ, ಆಯ್ತಾ. ಆ ಸೈಟ್ ಮೂಲಕ ನೀವು ಮಾಡ್ಬೋದು. ನೆಕ್ಸ್ಟ್ LSI ಕೀವರ್ಡ್ಸ್ ಅಂತ, ಇದು ಲಿಟೆನ್ಸ್ ಮೆಂಡಿಂಗ್ ಇಂಡೆಕ್ಸಿಂಗ್ ಅಂತ ಕೀವರ್ಡ್ಸು, ಆಯ್ತಾ. ಇದು ಬಂದ್ಬಿಟ್ಟು ನಿಮ್ಗೆ ಇವಾಗ ಏನಂದ್ರೆ ಇದನ್ನ ನಿಮಗೆ ಹೇಗೆ ಸರ್ಚ್ ಮಾಡು ಅಂದ್ರೆ ಇದು ನಿಮಗೆ ಸಜೆಷನ್ ಕೊಡುತ್ತೆ. ಇದು ರಿಲೆವೆಂಟ್ ಸಜೆಷನ್ ಕೊಡುತ್ತೆ. ಇವಾಗ ಎಕ್ಸಾಂಪಲ್ ನಿಮ್ಗೆ ನೋಡಿ, ನಾನು ಗೂಗಲ್ ಅಲ್ಲಿ ಈ ತರ ಸರ್ಚ್ ಮಾಡಿದೆ ಅಲ್ವಾ. ಈಗ ಬಾಟಮ್ ಲೆವೆಲ್ ಅಲ್ಲಿ ಬಂದಾಗ ನೋಡಿ ಇಷ್ಟೊಂದು ಆಪ್ಷನ್ಗಳು ಇದೆ.
ರಿಲೆವೆಂಟ್ ಸರ್ಚಸ್ ಕೊಡುತ್ತೆ. ಇದೇ LSI ಅಂತ ಕರೆಯೋದು ಆಯ್ತಾ, ಲಿಟೆಂಟ್ ಸಿಮೆಂಟ್ ಇಂಡೆಕ್ಸ್ ಅಂತ. ಇದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ ಅಷ್ಟೇ ಆಯ್ತಾ. ಯಾವಾಗ ನೀವು ಕೀವರ್ಡ್ ರಿಸರ್ಚ್ ಮಾಡ್ತೀರಲ್ಲ ಅವಾಗಲೂ ಕೂಡ, ಇವಾಗ ಏನೋ ನಾನು ಒಂದು ಹೊಸ ಕೀವರ್ಡ್ ಮಾಡೋಕೆ, ಇವಾಗ ನನಗೆ ಒಂದು ಆ್ಯಪ್ ಡೆವಲಪ್ಮೆಂಟ್ ಕಂಪ್ನಿ ಇದೆ, ಆ್ಯಪ್ ಡೆವಲಪ್ಮೆಂಟ್ ರಿಲೇಟೆಡ್ ನನಗೆ ಒಂದು ಕೀವರ್ಡ್ ಬೇಕು. ನಾನು ಜಸ್ಟ್ ಅಂದರೆ ಆ್ಯಪ್ ಡೆವಲಪ್ಮೆಂಟ್ ಕಂಪ್ನಿ ಇಷ್ಟ ಹೊಡಿತೆ ಆಯ್ತಾ. ಈ ತರ ಹೊಡೆದಾಗ ನಂಗೆ ಅದು ಫುಲ್ಲು ತೋರಿಸ್ ನೋಡಿ, ಬ್ಯಾಂಗ್ಳೂರು ಬರ್ತದೆ, ಬ್ಯಾಂಗ್ಳೂರು ನೋಡಿ, ಅದೇ ನನಗೆ ಸಜೆಷನ್ ಕೊಡುತ್ತೆ. ಸೊ ಇವೆಲ್ಲ ಅಂದ್ರೆ ಸರ್ಚ್ ವ್ಯಾಲ್ಯೂಮ್ ಇರುವಂತ ಕೀವರ್ಡ್ಸ್ಗಳು ಇವೆಲ್ಲ ಆಯ್ತಾ. ಆವಾಗ ನಿಮ್ಗೆ ಗೊತ್ತಾಗುತ್ತೆ ಯಾವ ತರ ಬೇಕು, ಏರಿಯಾ ವೈಸ್ ಎಲ್ಲ ಕ್ಲೀನ್ ಆಗಿ ಡೀಟೇಲ್ಸ್ ಕೊಟ್ಟಿರುತ್ತೆ. ಇದನ್ನ ಲಿಟೆಂಟ್ ಸಿಮೆಂಟ್ ಇಂಡೆಕ್ಸ್ ಅಂತ ಕರೀತಾರೆ ಆಯ್ತಾ. ಅದೇ ಹೌ ಟು ಫೈಂಡ್ ಕೀವರ್ಡ್ಸ್ ಅಂದ್ರೆ ಇಲ್ಲೇ ಇರುತ್ತೆ, ಇನ್ನು ನೋಡ್ಕೊಳ್ಳಿ ಆಯ್ತಾ. ಇದನ್ನ ಪಾಸ್ ಮಾಡ್ಕೊಂಡು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಂಡ್ರೆ ಸ್ವಲ್ಪ ಈಸಿ ಇದೆ, ಇದೇನು ಡಿಫಿಕಲ್ಟಿ ಇರಲಿಲ್ಲ ಆಯ್ತಾ. ಏನಾದ್ರು ಡೌಟ್ ಇದ್ರೆ ಗೂಗಲಲ್ಲಿ ಸರ್ಚ್ ಮಾಡಿ, ಇಲ್ಲ ಅಂದ್ರೆ ನನಗೆ ಕಮೆಂಟ್ ಹಾಕಿ ಆ ವಿಡಿಯೋಸಿಗೆ. ನಾನು ಸಮಯ ಇದ್ರೆ ಅದಕ್ಕೆ ನಿಮಗೆ ಕ್ಲಾರಿಟಿಯಾಗಿ ಇನ್ಫಾರ್ಮೇಶನ್ ನಾನು ಕೊಡ್ತೀನಿ ಆಯ್ತಾ.